अथ त्रयोदशोऽध्यायः। क्षेत्रज्ञविभागयोग। अर्जुन उवाच प्रकृतिं पुरुषं चैव क्षेत्रं क्षेत्रज्ञमेव च एतद्वेदितुमिच्छामि ज्ञानं ज्ञेयं च ಕೇಶವ। ಅರ್ಜುನನು ಹೇಳಿದನು, ಓ ಕೇಶವ, ನಾನು ಪ್ರಕೃತಿ ಮತ್ತು ಪುರುಷ ಎಂದರೇನು ಮತ್ತು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎಂದರೇನು ಎಂದು ಅರ್ಥಮಾಡಿಕೊಳ್ಳಲು ಬಯಸುತ್ತೇನೆ. ನಿಜವಾದ ಜ್ಞಾನ ಯಾವುದು ಮತ್ತು ಈ ಜ್ಞಾನದ ಗುರಿ ಏನು ಎಂದು ತಿಳಿಯಲು ನಾನು ಬಯಸುತ್ತೇನೆ. ಶ್ರೀಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಪರಮಾತ್ಮನು ಹೇಳಿದನು, ಓ ಅರ್ಜುನನೇ, ಈ ದೇಹವನ್ನು ಕ್ಷೇತ್ರ, ಚಟುವಟಿಕೆಗಳ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಮತ್ತು ಈ ದೇಹವನ್ನು ತಿಳಿದಿರುವವನು ಕ್ಷೇತ್ರಜ್ಞ, ಕ್ಷೇತ್ರದ ಬಲ್ಲವನು ಎಂದು ಎರಡರ ಬಗ್ಗೆ ಸತ್ಯವನ್ನು ಗ್ರಹಿಸುವ ಋಷಿಗಳಿಂದ ಕರೆಯುತ್ತಾನೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಓ ಭಾರತದ ಕುಡಿ, ನಾನು ಎಲ್ಲಾ ಚಟುವಟಿಕೆಯ ಕ್ಷೇತ್ರಗಳ ಬಲ್ಲವನಾಗಿದ್ದೇನೆ. ದೇಹವನ್ನು ಚಟುವಟಿಕೆಗಳ ಕ್ಷೇತ್ರವೆಂದು ಅರ್ಥೈಸಿಕೊಳ್ಳುವುದು ಮತ್ತು ಆತ್ಮ ಮತ್ತು ದೇವರು ಕ್ಷೇತ್ರದ ಬಲ್ಲವರು, ಇದು ನಿಜವಾದ ಜ್ಞಾನವೆಂದು ನಾನು ಭಾವಿಸುತ್ತೇನೆ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಕೇಳು ಮತ್ತು ಆ ಜಾಗ ಯಾವುದು ಮತ್ತು ಅದರ ಸ್ವರೂಪ ಏನು ಎಂದು ನಾನು ನಿಮಗೆ ವಿವರಿಸುತ್ತೇನೆ. ಅದರೊಳಗೆ ಬದಲಾವಣೆಯು ಹೇಗೆ ನಡೆಯುತ್ತದೆ, ಅದು ಏನನ್ನು ರಚಿಸಲಾಗಿದೆ, ಚಟುವಟಿಕೆಗಳ ಕ್ಷೇತ್ರದ ಬಲ್ಲವರು ಯಾರು ಮತ್ತು ಅವರ ಶಕ್ತಿಗಳು ಯಾವುವು ಎಂಬುದನ್ನು ನಾನು ವಿವರಿಸುತ್ತೇನೆ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಮಹಾಮುನಿಗಳು ಕ್ಷೇತ್ರ ಮತ್ತು ಕ್ಷೇತ್ರದ ಬಲ್ಲವರ ಸತ್ಯವನ್ನು ನಾನಾ ರೀತಿಯಲ್ಲಿ ಹಾಡಿದ್ದಾರೆ. ಇದನ್ನು ವಿವಿಧ ವೈದಿಕ ಸ್ತೋತ್ರಗಳಲ್ಲಿ ಹೇಳಲಾಗಿದೆ ಮತ್ತು ವಿಶೇಷವಾಗಿ ಬ್ರಹ್ಮಸೂತ್ರದಲ್ಲಿ ಧ್ವನಿ ತರ್ಕ ಮತ್ತು ನಿರ್ಣಾಯಕ ಪುರಾವೆಗಳೊಂದಿಗೆ ಬಹಿರಂಗಪಡಿಸಲಾಗಿದೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯಗೋಚರಾ. ಚಟುವಟಿಕೆಗಳ ಕ್ಷೇತ್ರವು 5 ಮಹಾನ್ ಅಂಶಗಳಾದ ಅಹಂಕಾರ, ಬುದ್ಧಿ, ಅವ್ಯಕ್ತವಾದ ಮೂಲದ್ರವ್ಯ, 11 ಇಂದ್ರಿಯಗಳು, 5 ಜ್ಞಾನ ಇಂದ್ರಿಯಗಳು, 5 ಕೆಲಸ ಇಂದ್ರಿಯಗಳು ಮತ್ತು ಮನಸ್ಸು, ಮತ್ತು ಇಂದ್ರಿಯಗಳ 5 ವಸ್ತುಗಳಿಂದ ಕೂಡಿದೆ. ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಆಸೆ ಮತ್ತು ತಿರಸ್ಕಾರ, ಸಂತೋಷ ಮತ್ತು ದುಃಖ, ದೇಹ, ಪ್ರಜ್ಞೆ ಮತ್ತು ಇಚ್ಛೆ ಇವೆಲ್ಲವೂ ಕ್ಷೇತ್ರ ಮತ್ತು ಅದರ ಮಾರ್ಪಾಡುಗಳನ್ನು ಒಳಗೊಂಡಿದೆ. ಅಮಾನಿತ್ವಮದಂಭಿತ್ವಮಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಮನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ ಆಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಮಿಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತದೇಶ ಸೇವಿತ್ವಮರತಿರ್ಜನ ಸಂಸದಿ ಅಧ್ಯಾತ್ಮಜ್ಞಾನನಿತ್ಯತ್ವಂ ತತ್ವಜ್ಞಾನಾರ್ಧದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಜ್ಞಾನಂ ಯದತೋ ಉನ್ಯಥಾ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ನಮ್ರತೆ, ಬೂಟಾಟಿಕೆಯಿಂದ ಸ್ವಾತಂತ್ರ್ಯ, ಅಹಿಂಸೆ, ಕ್ಷಮೆ, ಸರಳತೆ, ಗುರುಗಳ ಸೇವೆ, ದೇಹ ಮತ್ತು ಮನಸ್ಸಿನ ಸ್ವಚ್ಛತೆ, ದೃಢತೆ ಮತ್ತು ಸ್ವಯಂ ನಿಯಂತ್ರಣ, ಇಂದ್ರಿಯಗಳ ವಸ್ತುಗಳ ಕಡೆಗೆ ಅಸಡ್ಡೆ, ಅಹಂಕಾರದ ಅನುಪಸ್ಥಿತಿ, ಜನ್ಮ, ರೋಗ, ವೃದ್ಧಾಪ್ಯ ಮತ್ತು ಮರಣದ ದುಷ್ಪರಿಣಾಮಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು, ಬಾಂಧವ್ಯವಿಲ್ಲದಿರುವುದು, ಸಂಗಾತಿ, ಮಕ್ಕಳು, ಮನೆ ಇತ್ಯಾದಿಗಳಿಗೆ ಅಂಟಿಕೊಳ್ಳದಿರುವುದು, ಜೀವನದಲ್ಲಿ ಅಪೇಕ್ಷಿತ ಮತ್ತು ಅನಪೇಕ್ಷಿತ ಘಟನೆಗಳ ನಡುವೆ ಸಮ ಮನಸ್ಸು,
ನನ್ನ ಕಡೆಗೆ ನಿರಂತರ ಮತ್ತು ವಿಶೇಷ ಭಕ್ತಿ, ಏಕಾಂತ ಸ್ಥಳಗಳಿಗೆ ಒಲವು ಮತ್ತು ಪ್ರಾಪಂಚಿಕ ಸಮಾಜದ ಬಗ್ಗೆ ವಿರಕ್ತಿ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿರತೆ ಮತ್ತು ಸಂಪೂರ್ಣ ಸತ್ಯದ ತಾತ್ವಿಕ ಅನ್ವೇಷಣೆ, ಇವೆಲ್ಲವನ್ನೂ ನಾನು ಜ್ಞಾನ ಎಂದು ಘೋಷಿಸುತ್ತೇನೆ ಮತ್ತು ಅದಕ್ಕೆ ವಿರುದ್ಧವಾದದ್ದನ್ನು ನಾನು ಅಜ್ಞಾನ ಎಂದು ಕರೆಯುತ್ತೇನೆ. ಅಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮನ ಸತ್ತನ್ನಾಸದುಚ್ಯತೆ. ನಾನು ಈಗ ನಿಮಗೆ ತಿಳಿಯಬೇಕಾದದ್ದನ್ನು ಬಹಿರಂಗಪಡಿಸುತ್ತೇನೆ ಮತ್ತು ಅದನ್ನು ತಿಳಿದುಕೊಳ್ಳುವುದರಿಂದ ಒಬ್ಬನು ಅಮರತ್ವವನ್ನು ಪಡೆಯುತ್ತಾನೆ. ಇದು ಆರಂಭವಿಲ್ಲದ ಬ್ರಹ್ಮ, ಅದು ಅಸ್ತಿತ್ವ ಮತ್ತು ಅಸ್ತಿತ್ವವನ್ನು ಮೀರಿದೆ. ಸರ್ವತಃ ಪಾಣಿಪಾದಂ ತತ್ಸರ್ವತೋ ಉಕ್ಷಿಸಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಎಲ್ಲೆಲ್ಲೂ ಅವನ ಕೈ ಕಾಲುಗಳು, ಕಣ್ಣುಗಳು, ತಲೆಗಳು ಮತ್ತು ಮುಖಗಳು, ಅವನ ಕಿವಿಗಳು ಸಹ ಎಲ್ಲಾ ಸ್ಥಳಗಳಲ್ಲಿವೆ, ಏಕೆಂದರೆ ಅವನು ವಿಶ್ವದಲ್ಲಿರುವ ಎಲ್ಲವನ್ನೂ ವ್ಯಾಪಿಸಿದ್ದಾನೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃಚ. ಅವನು ಎಲ್ಲಾ ಇಂದ್ರಿಯ ವಸ್ತುಗಳನ್ನು ಗ್ರಹಿಸಿದರೂ ಅವನು ಇಂದ್ರಿಯಗಳಿಂದ ದೂರವಿದ್ದಾನೆ. ಅವನು ಎಲ್ಲದಕ್ಕೂ ಅಂಟಿಕೊಂಡಿಲ್ಲ, ಆದರೂ ಅವನು ಎಲ್ಲವನ್ನೂ ಪೋಷಿಸುವವನು. ಅವನು ಗುಣಲಕ್ಷಣಗಳಿಲ್ಲದಿದ್ದರೂ ಅವನು ಭೌತಿಕ ಪ್ರಕೃತಿಯ ಮೂರು ವಿಧಾನಗಳನ್ನು ಆನಂದಿಸುವವನು. ಬಹಿರಂತ್ಶ್ಚ ಭೂತಾನಾಮಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಅವನು ಎಲ್ಲಾ ಜೀವಿಗಳ ಹೊರಗೆ ಮತ್ತು ಒಳಗೆ ಅಸ್ತಿತ್ವದಲ್ಲಿದ್ದಾನೆ, ಚಲಿಸುತ್ತಿರುವ ಮತ್ತು ಚಲಿಸದ. ಅವನು ಸೂಕ್ಷ್ಮ ಮತ್ತು ಆದ್ದರಿಂದ ಅವನು ಗ್ರಹಿಸಲಾಗದವನು. ಅವನು ತುಂಬಾ ದೂರದಲ್ಲಿದ್ದಾನೆ, ಆದರೆ ಅವನು ತುಂಬಾ ಹತ್ತಿರದಲ್ಲಿದ್ದಾನೆ. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅವನು ಅವಿಭಾಜ್ಯನಾಗಿದ್ದಾನೆ, ಆದರೂ ಅವನು ಜೀವಿಗಳ ನಡುವೆ ವಿಭಜಿಸಲ್ಪಟ್ಟಂತೆ ತೋರುತ್ತಾನೆ. ಸರ್ವೋಚ್ಚ ಅಸ್ತಿತ್ವವನ್ನು ಎಲ್ಲಾ ಜೀವಿಗಳ ಪೋಷಕ, ವಿನಾಶಕ ಮತ್ತು ಸೃಷ್ಟಿಕರ್ತ ಎಂದು ತಿಳಿಯಿರಿ. ಜ್ಯೋತಿಷಾಮಪಿ ತಜ್ಜ್ಯೋತಿಸ್ತಮಸಃ ಪರಮುಚ್ಯತೆ ಅಜ್ಞಾನಂ ಅಜ್ಞೇಯಂ ಅಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಟಿತಂ. ಅವನು ಎಲ್ಲಾ ಪ್ರಕಾಶಗಳಲ್ಲಿ ಬೆಳಕಿನ ಮೂಲವಾಗಿದೆ ಮತ್ತು ಸಂಪೂರ್ಣವಾಗಿ ಅಜ್ಞಾನದ ಕತ್ತಲೆಯನ್ನು ಮೀರಿದ್ದಾನೆ. ಅವನು ಜ್ಞಾನ, ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ಇತಿ ಕ್ಷೇತ್ರಂ ತಥಾ ಅಜ್ಞಾನಂ ಅಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ನಾನು ನಿಮಗೆ ಕ್ಷೇತ್ರದ ಸ್ವರೂಪ, ಜ್ಞಾನದ ಅರ್ಥ ಮತ್ತು ಜ್ಞಾನದ ವಸ್ತುವನ್ನು ಹೀಗೆ ಬಹಿರಂಗಪಡಿಸಿದೆ. ನನ್ನ ಭಕ್ತರು ಮಾತ್ರ ಇದನ್ನು ವಾಸ್ತವದಲ್ಲಿ ಅರ್ಥಮಾಡಿಕೊಳ್ಳಬಹುದು ಮತ್ತು ಹಾಗೆ ಮಾಡುವುದರಿಂದ ಅವರು ನನ್ನ ದೈವಿಕ ಸ್ವರೂಪವನ್ನು ಪಡೆಯುತ್ತಾರೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ, ಭೌತಿಕ ಸ್ವಭಾವ ಮತ್ತು ಪುರುಷ, ವೈಯಕ್ತಿಕ ಆತ್ಮಗಳು ಇವೆರಡೂ ಆರಂಭರಹಿತವಾಗಿವೆ ಎಂದು ತಿಳಿಯಿರಿ. ದೇಹದ ಎಲ್ಲಾ ರೂಪಾಂತರಗಳು ಮತ್ತು ಪ್ರಕೃತಿಯ ಮೂರು ವಿಧಾನಗಳು ಭೌತಿಕ ಶಕ್ತಿಯಿಂದ ಉತ್ಪತ್ತಿಯಾಗುತ್ತವೆ ಎಂದು ತಿಳಿಯಿರಿ. ಕಾರ್ಯಕಾರಣಕರ್ತೃತ್ವೇ ಹೇತುಃ ಪ್ರಕೃತಿರುಚ್ಯತೆ ಪುರುಷಃ ಸುಖದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಸೃಷ್ಟಿಯ ವಿಷಯದಲ್ಲಿ ವಸ್ತು ಶಕ್ತಿಯು ಕಾರಣ ಮತ್ತು ಪರಿಣಾಮಕ್ಕೆ ಕಾರಣವಾಗಿದೆ. ಸಂತೋಷ ಮತ್ತು ದುಃಖವನ್ನು ಅನುಭವಿಸುವ ವಿಷಯದಲ್ಲಿ ವೈಯಕ್ತಿಕ ಆತ್ಮವನ್ನು ಜವಾಬ್ದಾರ ಎಂದು ಘೋಷಿಸಲಾಗುತ್ತದೆ. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾಂಗುಣಾನ್ ಕಾರಣಂ ಗುಣಸಂಗೋ ಉಸ್ಯ ಸದಸದ್ಯೋನಿಜನ್ಮಸು. ಪ್ರಕೃತಿಯಲ್ಲಿ ಭೌತಿಕ ಶಕ್ತಿ ಕುಳಿತಿರುವ ಪುರುಷನು ಮೂರು ಗುಣಗಳನ್ನು ಆನಂದಿಸಲು ಬಯಸಿದಾಗ ಅವುಗಳ ಮೇಲಿನ ಮೋಹವು ಮೇಲು ಮತ್ತು ಕೀಳು ಗರ್ಭಗಳಲ್ಲಿ ಅದರ ಜನ್ಮಕ್ಕೆ ಕಾರಣವಾಗಿದೆ.
उपद्रष्टानुमन्ता च भर्ता भोक्ता महेश्वरः परमात्मेति चाप्युक्तो देहे उस्मिन् पुरुषः परः। ದೇಹದೊಳಗೂ ಪರಮಾತ್ಮನು ನೆಲೆಸಿದ್ದಾನೆ. ಅವನು ಸಾಕ್ಷಿ, ಅನುಮತಿ ನೀಡುವವನು, ಬೆಂಬಲಿಗ, ಅತೀಂದ್ರಿಯ ಆನಂದಿಸುವವನು, ಅಂತಿಮ ನಿಯಂತ್ರಕ ಮತ್ತು ಪರಮಾತ್ಮ, ಸುಪ್ರೀಂ ಆತ್ಮ ಎಂದು ಹೇಳಲಾಗುತ್ತದೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋ ಉಪಿ ನ ಸ ಭೂಯೋ ಅಭಿಜಾಯತೆ. ಪರಮಾತ್ಮ, ವೈಯಕ್ತಿಕ ಆತ್ಮ, ಭೌತಿಕ ಪ್ರಕೃತಿ ಮತ್ತು ಪ್ರಕೃತಿಯ ಮೂರು ವಿಧಾನಗಳ ಪರಸ್ಪರ ಕ್ರಿಯೆಯ ಸತ್ಯವನ್ನು ಅರ್ಥಮಾಡಿಕೊಳ್ಳುವವರು ಮತ್ತೆ ಇಲ್ಲಿ ಜನ್ಮ ಪಡೆಯುವುದಿಲ್ಲ. ಅವರ ಪ್ರಸ್ತುತ ಸ್ಥಿತಿಯನ್ನು ಲೆಕ್ಕಿಸದೆ ಅವರು ಮುಕ್ತರಾಗುತ್ತಾರೆ. ಜ್ಞಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಕೆಲವರು ಧ್ಯಾನದ ಮೂಲಕ ತಮ್ಮ ಹೃದಯದೊಳಗೆ ಪರಮಾತ್ಮನನ್ನು ಗ್ರಹಿಸಲು ಪ್ರಯತ್ನಿಸುತ್ತಾರೆ ಮತ್ತು ಇತರರು ಜ್ಞಾನವನ್ನು ಬೆಳೆಸುವ ಮೂಲಕ ಅದನ್ನು ಮಾಡಲು ಪ್ರಯತ್ನಿಸುತ್ತಾರೆ. ಇನ್ನು ಕೆಲವರು ಕ್ರಿಯೆಯ ಮಾರ್ಗದಿಂದ ಆ ಸಾಕ್ಷಾತ್ಕಾರವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಯೋಪಿ ಚಾತಿತರಂತ್ಯೇವ ಮೃತ್ಯುನ್ ಶ್ರುತಿಪರಾಯಣಾಃ. ಈ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ತಿಳಿದಿಲ್ಲದ ಇನ್ನೂ ಕೆಲವರು ಇದ್ದಾರೆ. ಆದರೆ ಅವರು ಇತರರಿಂದ ಕೇಳುತ್ತಾರೆ ಮತ್ತು ಪರಮಾತ್ಮನನ್ನು ಆರಾಧಿಸಲು ಪ್ರಾರಂಭಿಸುತ್ತಾರೆ. ಸಂತರಿಂದ ಶ್ರವಣದ ಇಂತಹ ಶ್ರದ್ಧೆಯಿಂದ ಅವರು ಸಹ ಕ್ರಮೇಣ ಜನನ ಮತ್ತು ಮರಣದ ಸಾಗರವನ್ನು ದಾಟಬಹುದು. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಓ ಭರತರಲ್ಲಿ ಶ್ರೇಷ್ಠರೇ, ನೀವು ಅಸ್ತಿತ್ವದಲ್ಲಿ ಚಲಿಸುವ ಅಥವಾ ಚಲಿಸದಿರುವ ಯಾವುದನ್ನು ನೋಡುತ್ತೀರೋ ಅದು ಚಟುವಟಿಕೆಗಳ ಕ್ಷೇತ್ರ ಮತ್ತು ಕ್ಷೇತ್ರದ ಜ್ಞಾನದ ಸಂಯೋಜನೆ ಎಂದು ತಿಳಿಯಿರಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ ಸ್ವವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಅವರು ಮಾತ್ರ ನಿಜವಾಗಿಯೂ ನೋಡುತ್ತಾರೆ. ಯಾರು ಪರಮಾತ್ಮನನ್ನು, ಪರಮಾತ್ಮ ಎಲ್ಲಾ ಜೀವಿಗಳಲ್ಲಿ ಆತ್ಮದ ಜೊತೆಯಲ್ಲಿ ಗ್ರಹಿಸುತ್ತಾರೆ ಮತ್ತು ಈ ನಾಶವಾಗುವ ದೇಹದಲ್ಲಿ ಎರಡನ್ನೂ ನಾಶವಾಗುವುದಿಲ್ಲ ಎಂದು ಅರ್ಥಮಾಡಿಕೊಳ್ಳುತ್ತಾರೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಯಾರು ಪರಮಾತ್ಮನನ್ನು ಪರಮಾತ್ಮನೆಂದು ನೋಡುತ್ತಾರೋ ಅವರು ಎಲ್ಲೆಲ್ಲೂ ಮತ್ತು ಎಲ್ಲಾ ಜೀವಿಗಳಲ್ಲಿ ಸಮಾನವಾಗಿ ಕಾಣುತ್ತಾರೆ. ಅವರು ತಮ್ಮ ಮನಸ್ಸಿನಿಂದ ತಮ್ಮನ್ನು ತಾವು ಕೀಳಿಸಿಕೊಳ್ಳುವುದಿಲ್ಲ. ಆ ಮೂಲಕ ಅವರು ಅತ್ಯುನ್ನತ ಗಮ್ಯಸ್ಥಾನವನ್ನು ತಲುಪುತ್ತಾರೆ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಮಕರ್ತಾರಂ ಸ ಪಶ್ಯತಿ. ಎಲ್ಲಾ ಕ್ರಿಯೆಗಳು ದೇಹದ ಭೌತಿಕ ಸ್ವಭಾವದಿಂದ ನಿರ್ವಹಿಸಲ್ಪಡುತ್ತವೆ ಎಂದು ಯಾರು ಅರ್ಥಮಾಡಿಕೊಳ್ಳುತ್ತಾರೆ ಎಂಬುದನ್ನು ಅವರು ಮಾತ್ರ ನೋಡುತ್ತಾರೆ. ಆದರೆ ಸಾಕಾರಗೊಂಡ ಆತ್ಮವು ನಿಜವಾಗಿ ಏನನ್ನೂ ಮಾಡುವುದಿಲ್ಲ. ಯದಾ ಭೂತಪೃಥಗ್ಭಾವಮೇಕಸ್ಥಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಅವರು ಒಂದೇ ಭೌತಿಕ ಪ್ರಕೃತಿಯಲ್ಲಿ ನೆಲೆಗೊಂಡಿರುವ ವೈವಿಧ್ಯಮಯ ಜೀವಿಗಳನ್ನು ನೋಡಿದಾಗ ಮತ್ತು ಅವರೆಲ್ಲರನ್ನೂ ಅದರಿಂದಲೇ ಜನಿಸಿದವರು ಎಂದು ಅರ್ಥಮಾಡಿಕೊಳ್ಳುತ್ತಾರೆ. ಅವರು ಬ್ರಹ್ಮದ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ. ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋ ಓಪಿ ಕೌಂತೇಯನ ಕರೋತಿ ನ ಲಿಪ್ಯತೆ. ಕುಂತಿಯ ಪುತ್ರನೇ, ಪರಮಾತ್ಮನು ಅವಿನಾಶಿ, ಆದಿಯಿಲ್ಲದ ಮತ್ತು ಯಾವುದೇ ಭೌತಿಕ ಗುಣಗಳನ್ನು ಹೊಂದಿರುವುದಿಲ್ಲ. ದೇಹದೊಳಗೆ ನೆಲೆಗೊಂಡಿದ್ದರೂ ಅದು ಕಾರ್ಯನಿರ್ವಹಿಸುವುದಿಲ್ಲ ಅಥವಾ ಭೌತಿಕ ಶಕ್ತಿಯಿಂದ ಕಲುಷಿತವಾಗಿಲ್ಲ. ಯಥಾ ಸರ್ವಗತಂ ಸೌಕ್ಷ್ಮ್ಯಾದಾಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ. ಬಾಹ್ಯಾಕಾಶವು ಎಲ್ಲವನ್ನೂ ತನ್ನೊಳಗೆ ಹಿಡಿದಿಟ್ಟುಕೊಳ್ಳುತ್ತದೆ, ಆದರೆ ಸೂಕ್ಷ್ಮವಾಗಿರುವುದರಿಂದ ಅದು ಹಿಡಿದಿಟ್ಟುಕೊಳ್ಳುವುದರಿಂದ ಕಲುಷಿತವಾಗುವುದಿಲ್ಲ. ಹಾಗೆಯೇ ಅದರ ಪ್ರಜ್ಞೆಯು ದೇಹವನ್ನು ವ್ಯಾಪಿಸಿದ್ದರೂ
ಆತ್ಮವು ದೇಹದ ಗುಣಲಕ್ಷಣಗಳಿಂದ ಪ್ರಭಾವಿತವಾಗುವುದಿಲ್ಲ. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಒಬ್ಬ ಸೂರ್ಯನು ಇಡೀ ಸೌರವ್ಯೂಹವನ್ನು ಬೆಳಗಿಸುವಂತೆ ವೈಯಕ್ತಿಕ ಆತ್ಮವು ಇಡೀ ದೇಹವನ್ನು ಪ್ರಜ್ಞೆಯಿಂದ ಬೆಳಗಿಸುತ್ತದೆ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಮಂತರಂ ಅಜ್ಞಾನಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ದೇಹ ಮತ್ತು ದೇಹವನ್ನು ತಿಳಿದಿರುವವರ ನಡುವಿನ ವ್ಯತ್ಯಾಸವನ್ನು ಮತ್ತು ಭೌತಿಕ ಪ್ರಕೃತಿಯಿಂದ ಬಿಡುಗಡೆಯ ಪ್ರಕ್ರಿಯೆಯನ್ನು ಗ್ರಹಿಸುವವರು ಪರಮ ಗಮ್ಯಸ್ಥಾನವನ್ನು ಪಡೆಯುತ್ತಾರೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗೋ ನಾಮ ತ್ರಯೋದಶೋ ಅಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಸಮಾಪ್ತಿ.